ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ಕೇವಲ ನೆರೆ ದೇಶದ ಒಳಗಿನ ಸಮಸ್ಯೆಯೇ ಅಥವಾ ನಾಳೆ ಭಾರತಕ್ಕೂ ತಟ್ಟಬಹುದಾದ ಅಪಾಯವೇ? ಬಾಂಗ್ಲಾದೇಶದಲ್ಲಿ ಹಿಂಸೆ ನಿಲ್ಲುತ್ತಿಲ್ಲ, ಕಾನೂನು ದುರ್ಬಲವಾಗಿದೆ, ಅರಾಜಕತೆ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಿದೆ. ಈ ಅಸ್ಥಿರ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಭಯದಲ್ಲಿ ಬದುಕ್ತಿದ್ದಾರೆ. ಮಂದಿರಗಳ ಮುಂದೆ ಘೋಷಣೆಗಳು, ಅಂಗಡಿಗಳ ಮೇಲೆ ದಾಳಿ, ಮನೆ ಬಿಟ್ಟು ಹೊರಬರಲು ಕೂಡ ಜನ ಹಿಂಜರಿಯುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. 2024 ಆಗಸ್ಟ್ ನಂತರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಇದು ಸರ್ಕಾರದ ವೈಫಲ್ಯವೇ ಅಥವಾ ಮತೀಯ ಮೂಲಭೂತವಾದಿಗಳ ಕೈಯಲ್ಲಿ ದೇಶದ ಹಿಡಿತ ಇದೆಯಾ? ಗಡಿ ದಾಟಿ ಭಾರತಕ್ಕೂ ಸವಾಲಾಗುತ್ತಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾದಲ್ಲಿರುವ ಹಿಂದೂಗಳ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ನೋಡ್ಕೊಂಡು ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂಸೆ ನಿಲ್ತಿಲ್ಲ, ಅರಾಜಕತೆ ತಾಂಡವವಾಡ್ತಿದೆ. ಪರಿಸ್ಥಿತಿ ಇನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿಲ್ಲ. ಈ ಅಸ್ಥಿರತೆಯ ನಡುವೆ ಅಲ್ಪಸಂಖ್ಯಾತರಾದ ಹಿಂದೂಗಳ ಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ದುರ್ಬಲವಾಗ್ತಿದೆ. ದೇಶದ ಹಲವೆಡೆ ಹಿಂದೂ ಮಂದಿರಗಳ ಹೊರಗೆ ಗುಂಪುಗಳು ಸೇರಿ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗ್ತಿವೆ. ಹಿಂದೂಗಳಿಗೆ ಸೇರಿದ ಅಂಗಡಿಗಳು ಮನೆಯ ದಾಳಿಗೆ ಗುರಿಯಾಗುತ್ತಿವೆ. ಈ ಭಯದ ವಾತಾವರಣದಿಂದಾಗಿ ಅನೇಕ ಹಿಂದೂ ಕುಟುಂಬಗಳು ಮನೆಯಿಂದ ಹೊರಬರಲು ಸಹ ಆತಂಕ ಪಡುವ ಸ್ಥಿತಿಗೆ ತಲುಪಿವೆ. 2024 ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಪದಚ್ಯುತಿಯಾದ ಬಳಿಕ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಅದರಲ್ಲೂ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹಾದಿ ಹತ್ಯೆಯ ನಂತರ ಹಿಂಸಾಚಾರ ತೀವ್ರಗೊಂಡಿದೆ ಎನ್ನಲಾಗ್ತಿದೆ. ಈ ಮಧ್ಯೆ 25 ವರ್ಷದ ಹಿಂದೂ ಯುವಕ ದೀಪು ಚಂದ್ರ ದಾಸನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಸಮುದಾಯದೊಳಗೆ ಭಾರಿ ಭಯ ಹುಟ್ಟು ಹಾಕಿದೆ. ದೀಪು ಬಳಿ ಕೇವಲ ಒಂದು ಸಾಮಾನ್ಯ ಮೊಬೈಲ್ ಫೋನ್ ಮಾತ್ರ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಸಾಧ್ಯತೆಯೇ ಇರಲಿಲ್ಲ. ಆದ್ರೂ ಸುಳ್ಳು ಆರೋಪಗಳ ನೆಪದಲ್ಲಿ ಅವನನ್ನು ಗುರಿಯಾಗಿಸಿ ಕ್ರೂರವಾಗಿ ಕೊಲ್ಲಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತವೆ. ಇದರಿಂದ ಹಿಂದೂಗಳ ವಿರುದ್ಧ ಸಂಘಟಿತವಾಗಿ ದೌರ್ಜನ್ಯ ನಡೆಯುತ್ತಿದೆ ಎಂಬ ಭಾವನೆ ಮತ್ತಷ್ಟು ಗಟ್ಟಿಯಾಗ್ತಿದೆ. ಈಗಿನ ಸ್ಥಿತಿಯ ಘೋರ ವಾಸ್ತವವನ್ನು ಬಾಂಗ್ಲಾದೇಶ ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಯೂನಿಟಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕುಮಾರ್ ನಾಥ್ ಮಾಧ್ಯಮಗಳ ಮುಂದೆ ವಿವರಿಸಿದ್ದಾರೆ. ಅವರ ಪ್ರಕಾರ ಬಾಂಗ್ಲಾದೇಶದಲ್ಲಿ ಮತೀಯ ಮೂಲಭೂತವಾದಿಗಳ ಪ್ರಭಾವ ದಿನೇ ದಿನೇ ಹೆಚ್ಚಾಗಿದೆ. ಅವರು ತಮ್ಮ ಅಕ್ಕಪಕ್ಕ ಬೇರೆ ಧರ್ಮದವರು ಬದುಕುವುದನ್ನೇ ಒಪ್ಪಿಕೊಳ್ತಿಲ್ಲ. ಹಿಂದೂಗಳ ಮೇಲೆ ಮಾತ್ರವಲ್ಲ, ಉದಾರವಾದಿ ಮುಸ್ಲಿಮರ ಮನೆಗಳ ಮೇಲೂ ದಾಳಿಗಳು ನಡೆಯುತ್ತಿವೆ. ಅಲ್ಪಸಂಖ್ಯಾತರು ತಮ್ಮ ನೋವು ಮತ್ತು ಸಂಕಷ್ಟವನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ ಎಂದು ಅವರು ಹೇಳಿದ್ದಾರೆ. 1971ರಲ್ಲಿ ಭಾರತದ ನೆರವಿನಿಂದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ರೂಪುಗೊಂಡಿತು. ಇಂದು ಭಾರತ ಮತ್ತು ನೇಪಾಳದ ನಂತರ ಅತಿ ಹೆಚ್ಚು ಹಿಂದೂಗಳು ನೆಲೆಸಿರುವ ದೇಶವು ಬಾಂಗ್ಲಾದೇಶವೇ. ಆದರೆ ಸ್ವಾತಂತ್ರ್ಯದ ನಂತರದಿಂದಲೇ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ನಾಗರಿಕರಂತೆ ನೋಡಲಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಹಿಂದೂಗಳು ಹೆಚ್ಚಿರುವ ಪ್ರದೇಶಗಳಿಗೆ ಮೂಲ ಸೌಕರ್ಯ ಕೊರತೆ, ಮಂದಿರಗಳ ರಕ್ಷಣೆಯ ಅಭಾವ, ವ್ಯಾಪಾರದಲ್ಲಿ ಬೆಳವಣಿಗೆಗೆ ಅಡ್ಡಿ ಇವೆಲ್ಲವೂ ವರ್ಷಗಳಿಂದ ಮುಂದುವರಿದ ಸಮಸ್ಯೆಗಳಾಗಿವೆ. ಇದರ ಪರಿಣಾಮವಾಗಿ ಹಿಂದೂಗಳ ಜನಸಂಖ್ಯೆ ಕ್ರಮೇಣ ಕುಸಿಯುತ್ತಲೇ ಬಂದಿದೆ. ಇಂದು ಅನೇಕ ಹಿಂದೂ ಕುಟುಂಬಗಳು ಭಯದಿಂದ ಸ್ವಯಂ ಗೃಹ ಬಂಧನದಲ್ಲಿ ಬದುಕುತ್ತಿವೆ. ಹೊರಗೆ ಹೋದ್ರೆ ಸುರಕ್ಷಿತವಾಗಿ ಮನೆಗೆ ಮರಳುತ್ತೀವೋ ಇಲ್ಲವೋ ಎಂಬ ಆತಂಕ ಅವರ ದಿನನಿತ್ಯದ ಬದುಕಾಗಿದೆ. ಶಾಲೆಗಳಲ್ಲಿ ಹಿಂದೂ ಶಿಕ್ಷಕರ ಮೇಲೆ ಒತ್ತಡ, ಕಚೇರಿಗಳಲ್ಲಿ ಹಿಂದೂ ಸಿಬ್ಬಂದಿಯಿಂದ ರಾಜೀನಾಮೆ ಪಡೆಯುವ ಪ್ರಯತ್ನಗಳು ನಡೆಯುತ್ತಿವೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಹಿಂಜರಿಯುತ್ತಿದ್ದಾರೆ. ದೇವಸ್ಥಾನಗಳು ಸುರಕ್ಷಿತವಾಗಿಲ್ಲ. 2024 ಆಗಸ್ಟ್ನಲ್ಲಿ ಮನೆಗಳು ಮತ್ತು ಮಂದಿರಗಳಿಗೆ ನುಗ್ಗಿ ಲೂಟಿ ಮಾಡುವುದು, ಬೆಂಕಿ ಹಚ್ಚುವ ಘಟನೆಗಳು ನಡೆದರೂ ಸರ್ಕಾರದಿಂದ ಕಠಿಣ ಕ್ರಮಗಳು ಕಾಣಿಸಿಲ್ಲ ಎಂಬ ಆರೋಪಗಳಿವೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅದರ ಪರಿಣಾಮ ಹಿಂದೂಗಳ ಮೇಲೆ ಮಾತ್ರವಲ್ಲ, ಬಾಂಗ್ಲಾದೇಶದ ಭವಿಷ್ಯದ ಮೇಲೂ ಬೀಳಬಹುದು. ನಿರಂತರ ಹಿಂಸೆ, ಕಾನೂನು ವ್ಯವಸ್ಥೆಯ ಕುಸಿತ ಮತ್ತು ಮತೀಯ ದ್ವೇಷ ದೇಶವನ್ನು ಇನ್ನಷ್ಟು ಅಸ್ಥಿರಗೊಳಿಸಬಹುದು. ಅಂಥ ಸ್ಥಿತಿಯಲ್ಲಿ ಒಳಗಿನ ಸಂಘರ್ಷಗಳು ದೊಡ್ಡ ಮಟ್ಟಕ್ಕೆ ವಿಸ್ತರಿಸಿ ಪ್ರಾದೇಶಿಕ ಸಮಸ್ಯೆಯಾಗಿ ಮಾರ್ಪಾಡಾಗುವ ಸಾಧ್ಯತೆಯೂ ಇದೆ. ಯುದ್ಧದಂತಹ ಪರಿಸ್ಥಿತಿ ಉಂಟಾದರೂ ಅಚ್ಚರಿಯಿಲ್ಲ ಎಂಬ ಆತಂಕ ಕೆಲ ವಲಯಗಳಲ್ಲಿ ಕೇಳಿ ಬರ್ತಿದೆ.
ಇದೀಗ ಪ್ರಶ್ನೆ ಏನಂದ್ರೆ, ಈ ಹಿಂಸೆಯ ಬೆಂಕಿ ಇಷ್ಟರಲ್ಲೇ ನಿಲ್ಲುತ್ತದೆಯೇ ಅಥವಾ ಇದು ಇನ್ನಷ್ಟು ಸಮುದಾಯಗಳನ್ನ ತನ್ನೊಳಗೆ ಎಳೆಯುತ್ತಾ ಹೋಗುತ್ತದೆಯೇ? ಒಂದು ವೇಳೆ ಸರ್ಕಾರ ಈ ಸ್ಥಿತಿಯನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ಸಾಮಾನ್ಯ ಜನರ ಕೈಗೆ ಕಾನೂನು ಹೋಗುವ ಅಪಾಯವೂ ಇದೆ. ಅಂಥ ಪರಿಸ್ಥಿತಿ ಬಂದ್ರೆ ಬಾಂಗ್ಲಾದೇಶ ಸಂಪೂರ್ಣವಾಗಿ ಅರಾಜಕತೆಯ ದಾರಿಗೆ ಜಾರುವ ಸಾಧ್ಯತೆ ಹೆಚ್ಚುತ್ತದೆ. ಹಿಂಸೆ ಹೆಚ್ಚಾದಂತೆ ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿಯ ಮೇಲೂ ದುಷ್ಪರಿಣಾಮ ಬೀಳುವ ಸಾಧ್ಯತೆ ಇದೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲವೂ ಸ್ಥಗಿತಗೊಳ್ಳಬಹುದು. ಭಯದ ವಾತಾವರಣದಲ್ಲಿ ಯಾರು ಹೂಡಿಕೆ ಮಾಡಲು ಮುಂದೆ ಬರಲಾರರು. ಇದರ ಪರಿಣಾಮ ದೇಶದ ಯುವಜನತೆ ಉದ್ಯೋಗವಿಲ್ಲದೆ ಅಸಹನೆಯ ದಾರಿಗೆ ತಿರುಗುವ ಭೀತಿ ಕೂಡ ಇದೆ. ಇದು ಮತ್ತಷ್ಟು ಹಿಂಸೆಗೆ ಇಂಧನವಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಮಾತ್ರವಲ್ಲ, ದೇಶದ ಶಾಂತಿ ಬಯಸುವ ಮುಸ್ಲಿಮರು ಕೂಡ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸೆಯನ್ನು ಬೆಂಬಲಿಸುವರು ಕೂಡ ಗುರಿಯಾಗುತ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಭಯ, ಅನುಮಾನ ಮತ್ತು ವಿಭಜನೆ ಮತ್ತಷ್ಟು ಗಟ್ಟಿಯಾಗ್ತಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈ ಬೆಳವಣಿಗೆಗಳನ್ನು ಮೌನವಾಗಿ ನೋಡುತ್ತಿರಬಹುದೇ? ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಒತ್ತಡ ಬೀಳ್ತಿದ್ರೆ ಬಾಂಗ್ಲಾದೇಶದ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಕಡಿಮೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಮಾನವ ಹಕ್ಕುಗಳ ವಿಚಾರದಲ್ಲಿ ಜಗತ್ತಿನ ಗಮನ ಸೆಳೆಯುವುದು ಈಗ ಅನಿವಾರ್ಯವಾಗಿದೆ. ಭಾರತಕ್ಕೂ ಇದು ಕೇವಲ ನೆರೆಯ ದೇಶದ ಒಳಗಿನ ಸಮಸ್ಯೆಯಾಗಿ ಉಳಿಯುವುದಿಲ್ಲ. ಗಡಿ ಹಂಚಿಕೊಂಡಿರುವ ದೇಶದಲ್ಲಿ ಅಸ್ಥಿರತೆ ಹೆಚ್ಚಾದ್ರೆ ಅದರ ಪರಿಣಾಮ ಗಡಿಯಾಚೆಗೂ ತಲುಪಬಹುದು. ಶರಣಾರ್ಥಿ ಸಮಸ್ಯೆ, ಗಡಿ ಭದ್ರತೆ ಮತ್ತು ಸಾಮಾಜಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಪರಿಸ್ಥಿತಿಯನ್ನು ಭಾರತವು ಎಚ್ಚರಿಕೆಯಿಂದ ಗಮನಿಸುತ್ತಿದೆ. ಬಾಂಗ್ಲಾದೇಶದಲ್ಲಿ ಈ ಹಿಂಸೆ ಹೀಗೆ ಮುಂದುವರೆದ್ರೆ ಅದರ ಪರಿಣಾಮ ಅಲ್ಲಿ ಮಾತ್ರ ಸೀಮಿತವಾಗಿರುವುದಿಲ್ಲ. ಭಾರತ ಬಾಂಗ್ಲಾದೇಶ ನಡುವಿನ ಸಂಬಂಧಗಳ ಮೇಲೂ ಇದು ನೇರ ಪರಿಣಾಮ ಬೀರುತ್ತದೆ. ಗಡಿ ಹಂಚಿಕೊಂಡಿರುವ ಎರಡು ದೇಶಗಳ ನಡುವೆ ಅಸ್ಥಿರತೆ ಹೆಚ್ಚಾದ್ರೆ ಅದರ ಹೊಡೆತ ಗಡಿಯಾಚೆಗೂ ತಲುಪುವುದು ಸಹಜ. ಶಾಂತಿ ಇಲ್ಲದೆ ನೇರ ದೇಶವು ಯಾವಾಗಲೂ ಭದ್ರತಾ ಆತಂಕವಾಗಿಯೇ ಉಳಿಯುತ್ತಿದೆ. ಶಾಂತಿ ಇಲ್ಲದ ನೆರೆ ದೇಶವು ಯಾವಾಗಲೂ ಭದ್ರತಾ ಆತಂಕವಾಗಿಯೇ ಉಳಿಯುತ್ತದೆ. ಮೊದಲು ಕಾಣಿಸಿಕೊಳ್ಳುವ ಸಮಸ್ಯೆ ಶರಣಾರ್ಥಿ ಒತ್ತಡ. ಭಯದಲ್ಲಿ ಬದುಕುವ ಅಲ್ಪಸಂಖ್ಯಾತರು ಸುರಕ್ಷತೆ ಹುಡುಕಿ ಗಡಿ ದಾಟುವ ಪ್ರಯತ್ನ ಮಾಡಬಹುದು. ಇದು ಭಾರತದ ಗಡಿ ರಾಜ್ಯಗಳಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಒತ್ತಡ ಹೆಚ್ಚಿಸುವ ಸಾಧ್ಯತೆ ಇದೆ. ಸ್ಥಳೀಯ ಜನರ ನಡುವೆ ಅಸಹನೆ ಮೂಡುವ ಭೀತಿ ಕೂಡ ಇದೆ. ಈ ಸಮಸ್ಯೆ ನಿಧಾನವಾಗಿ ದೊಡ್ಡ ರಾಜಕೀಯ ಮತ್ತು ಭದ್ರತಾ ಸವಾಲಾಗಿ ರೂಪುಗೊಳ್ಳಬಹುದು. ಅರಾಜಕತೆ ಮುಂದುವರೆದ್ರೆ ಅತಿರೇಕಿ ಗುಂಪುಗಳಿಗೆ ಬಾಂಗ್ಲಾದೇಶ ಸುರಕ್ಷಿತ ತಾಣವಾಗುವ ಅಪಾಯವೂ ಇದೆ. ಕಾನೂನು ದುರ್ಬಲವಾದಾಗ ಭಯೋತ್ಪಾದಕ ಶಕ್ತಿಗಳು ಸುಲಭವಾಗಿ ನೆಲೆಸುತ್ತವೆ ಎಂಬುದನ್ನು ಇತಿಹಾಸವೇ ತೋರಿಸಿದೆ. ಅಂಥ ಸ್ಥಿತಿಯಲ್ಲಿ ಭಾರತ ತನ್ನ ಗಡಿ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಬೇಕಾದ ಅನಿವಾರ್ಯತೆ ಎದುರಿಸಬಹುದು. ಇದರೊಂದಿಗೆ ಭಾರತ ಬಾಂಗ್ಲಾದೇಶದ ವ್ಯಾಪಾರ, ಸಾರಿಗೆ ಮತ್ತು ಸಹಕಾರದ ಮೇಲೂ ದುಷ್ಪರಿಣಾಮ ಬೀಳಬಹುದು. ಶಾಂತಿ ಇಲ್ಲದ ವಾತಾವರಣದಲ್ಲಿ ವ್ಯಾಪಾರ ನಿಲ್ಲುತ್ತದೆ, ಹೂಡಿಕೆಗಳು ಕುಸಿಯುತ್ತವೆ, ಜನರ ನಡುವಿನ ನಂಬಿಕೆ ಕಡಿಮೆಯಾಗುತ್ತದೆ. ಇದರಿಂದ ಎರಡು ದೇಶಗಳ ಜನಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀಳುತ್ತದೆ. ಅತ್ಯಂತ ಗಂಭೀರವಾದ ಸಂಗತಿ ಅಂದ್ರೆ ಈ ಹಿಂಸೆ ನಿಯಂತ್ರಣ ತಪ್ಪದಿದ್ರೆ ಸಣ್ಣ ಸಂಘರ್ಷಗಳು ದೊಡ್ಡ ಸಂಘರ್ಷಗಳಾಗಿ ರೂಪುಗೊಳ್ಳುವ ಅಪಾಯ. ಗಡಿಯ ಬಳಿ ಉದ್ವಿಗ್ನತೆ ಹೆಚ್ಚಾದ್ರೆ ಯಾವುದೇ ಒಂದು ಘಟನೆ ದೊಡ್ಡ ಘರ್ಷಣೆಗೆ ಕಾರಣವಾಗಬಹುದು. ಯುದ್ಧದಂತಹ ಪರಿಸ್ಥಿತಿ ಉಂಟಾದ್ರೂ ಅಚ್ಚರಿ ಇಲ್ಲ ಎಂಬ ಆತಂಕವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಂತೆ ಎಚ್ಚೆತ್ತುಕೊಳ್ಳದಿದ್ರೆ ನಾಳೆ ಬೆಲೆ ತುಂಬಬೇಕಾದದ್ದು ಕೇವಲ ಬಾಂಗ್ಲಾದೇಶ ಮಾತ್ರವಲ್ಲ, ಭಾರತವೂ ಆಗಬಹುದು. ಅಲ್ಪಸಂಖ್ಯಾತರ ಸುರಕ್ಷತೆ, ಕಾನೂನು ವ್ಯವಸ್ಥೆಯ ಬಲ ಮತ್ತು ಸಹಬಾಳ್ವೆಯ ಮೌಲ್ಯಗಳು ಕಾಪಾಡಲ್ಪಡದೆ ಹೋದ್ರೆ ದಕ್ಷಿಣ ಏಷ್ಯಾದ ಶಾಂತಿಯೇ ಅಪಾಯಕ್ಕೆ ಸಿಲುಕಬಹುದು. ಈ ಎಚ್ಚರಿಕೆಯನ್ನು ಇಂದು ಕಡೆಗಣಿಸಿದ್ರೆ ನಾಳೆ ಇತಿಹಾಸವೇ ಪ್ರಶ್ನೆ ಕೇಳಬಹುದು. ಇಂದಿನ ಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮುಂದೆ ಎರಡು ಮಾತ್ರ ಆಯ್ಕೆಗಳು ಉಳಿದಂತಾಗಿವೆ: ಮೌನವಾಗಿ ಸಹಿಸುವುದು ಅಥವಾ ತಮ್ಮ ನೆಲವನ್ನೇ ತೊರೆದು ಹೋಗುವುದು. ಅನೇಕ ಕುಟುಂಬಗಳು ಈಗಾಗಲೇ ದೇಶ ಬಿಟ್ಟು ಹೋಗುವ ಬಗ್ಗೆ ಚರ್ಚೆ ನಡೆಸುತ್ತಿರುವುದು
ಒಗ್ಗಟ್ಟಿನ ವಾಸ್ತವ. ಆದ್ರೆ ಎಲ್ಲರಿಗೂ ಆ ಆಯ್ಕೆಯು ಸಾಧ್ಯವಿಲ್ಲ. ತಲೆಮಾರುಗಳಿಂದ ಬದುಕು ಕಟ್ಟಿಕೊಂಡ ನೆಲವನ್ನು ಬಿಟ್ಟು ಹೋಗುವುದು ಸುಲಭದ ನಿರ್ಧಾರವಲ್ಲ. ಈ ಅನಿಶ್ಚಿತತೆ ಹಿಂದೂ ಸಮುದಾಯದ ಭವಿಷ್ಯವನ್ನು ಮತ್ತಷ್ಟು ಕತ್ತಲಲ್ಲಿ ತಳ್ಳುತ್ತಿದೆ. ಮಕ್ಕಳ ಶಿಕ್ಷಣ, ಮಹಿಳೆಯರ ಸುರಕ್ಷತೆ ಮತ್ತು ಹಿರಿಯರ ಜೀವನ, ಈ 3 ಪ್ರಶ್ನೆಗಳು ಪ್ರತಿಯೊಂದು ಹಿಂದೂ ಕುಟುಂಬದ ಒಳಗೆ ಮೌನವಾಗಿ ಕಾಡ್ತಿವೆ. ಶಾಲೆಗೆ ಮಕ್ಕಳನ್ನು ಕಳುಹಿಸಬೇಕೆ? ಅಂಗಡಿಯನ್ನು ಮತ್ತೆ ತೆರೆಯಬೇಕೆ? ದೇವಸ್ಥಾನಕ್ಕೆ ಹೋಗುವುದು ಸುರಕ್ಷಿತವೇ? ಇಂತಹ ಸರಳ ಪ್ರಶ್ನೆಗಳಿಗೂ ಉತ್ತರ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ಭೌತಿಕ ಹಿಂಸೆ ಮಾತ್ರವಲ್ಲ, ಮನಸ್ಸಿನ ಮೇಲೆ ನಡೆಯುತ್ತಿರುವ ನಿರಂತರ ಒತ್ತಡವೂ ಆಗಿದೆ. ಒಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಕೇವಲ ಒಂದು ಸಮುದಾಯದ ವಿರುದ್ಧದ ಹಿಂಸೆಯಲ್ಲ, ಇದು ಒಂದು ದೇಶದ ಆತ್ಮ, ಸಹಬಾಳ್ವೆಯ ಮತ್ತು ಭವಿಷ್ಯದ ಮೇಲೆ ನಡೆಯುತ್ತಿರುವ ದಾಳಿ. ಈ ಹಿಂಸೆ ಯಾವಾಗ ನಿಲ್ಲುತ್ತದೆ? ಹಿಂದೂಗಳು ಮಾತ್ರವಲ್ಲ, ಎಲ್ಲಾ ಸಮುದಾಯಗಳು ಮತ್ತೆ ಯಾವಾಗ ಭಯವಿಲ್ಲದೆ ಬದುಕಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದವರೆಗೆ ಬಾಂಗ್ಲಾದೇಶದ ಕತೆ ಆತಂಕದ ಕಥೆಯಾಗಿಯೇ ಮುಂದುವರಿಯಲಿದೆ. ಇದು ಕೇವಲ ಬಾಂಗ್ಲಾದೇಶದ ಒಳಗಿನ ಸಮಸ್ಯೆ ಅಲ್ಲ, ಇದು ಒಂದು ಎಚ್ಚರಿಕೆ. ಇಂದು ಹಿಂದೂಗಳು ಭಯದಲ್ಲಿ ಬದುಕುತ್ತಿದ್ದಾರೆ. ನಾಳೆ ಆ ಭಯ ಗಡಿ ದಾಟಬಹುದು. ಕಾನೂನು ಕುಸಿದರೆ, ಅರಾಜಕತೆ ಗೆದ್ದು ಬಿಟ್ಟರೆ ಅತಿರೇಕ ಶಕ್ತಿಗಳಿಗೆ ದೇಶವೇ ಸುರಕ್ಷಿತ ತಾಣವಾಗುತ್ತದೆ. ಅಲ್ಪಸಂಖ್ಯಾತರ ಮೇಲೆ ನಡೆಯುವ ಹಿಂಸೆಯನ್ನ ಇಂದು ಮೌನವಾಗಿ ನೋಡಿದ್ರೆ ನಾಳೆ ಅದರ ಬೆಲೆ ಪೂರ್ಣ ಪ್ರದೇಶವೇ ಕಟ್ಟಬೇಕಾಗುತ್ತದೆ. ಶಾಂತಿ ಕಳೆದುಕೊಂಡ ನೆರೆ ದೇಶ ಯಾವತ್ತು ಅಪಾಯವೇ. ಇದು ಧರ್ಮದ ಪ್ರಶ್ನೆ ಅಲ್ಲ, ಇದು ಮಾನವೀಯತೆಯ ಪ್ರಶ್ನೆ, ಇದು ಭವಿಷ್ಯದ ಪ್ರಶ್ನೆ. ಹಿಂದೆ ನಿಲ್ಲಿಸಿದ್ರೆ ನಾಳೆ ತಡವಾಗಬಹುದು. ಇತಿಹಾಸ ಎಚ್ಚರಿಸುತ್ತಿದೆ. ಕೇಳುತ್ತೇವಾ ಅಥವಾ ಮತ್ತೆ ಅದೇ ತಪ್ಪು ಮಾಡುತ್ತೇವಾ? ಮುಂದೆ ಕಾದು ನೋಡಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.